ಅಸ್ಸಲಾಮುಅಲೈಕುಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮಿಲಾ ರೆಸಿಪಿ. ಫ್ರೆಂಡ್ಸ್, ನಾವು ಮದುವೆಗೆ ಅಂತ ಹೋಗಿದ್ದು ಕೇರಳಕ್ಕೆ. ಇದು ನಮ್ಮ ಅಣ್ಣನ ಮಗಳ ಮದುವೆ. ಕೇರಳ ಸುಲ್ತಾನ್ ಬತ್ತೇರಿಗೆ ಹೋಗಿರೋದು ನಾವು. ಅಲ್ಲಿ ಹೋದಾಗ ಅಲ್ಲಿ ತೊಗೊಂಡಿರುವಂತಹ ಒಂದು ಫೋಟೋ ಕ್ಲಿಪ್ಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದೇ ಮದುವೆ ಗಂಡು ಹೆಣ್ಣು, ಇವರು ನಮ್ಮ ಅತ್ತೆ ಮಾವ. ಹೀಗೆ ನಮ್ಮ ಫ್ಯಾಮಿಲಿದೊಂದು ಚಿಕ್ಕ ಗ್ರೂಪ್ ಫೋಟೋನ ತೊಗೊಂಡಿದ್ದು. ಹಾಗೆ ನಾವು ಮೈಸೂರಿಂದ ನಾವು ಹೊರಟಿದ್ದು. ಮೈಸೂರಿಂದ ಸುಮಾರು 7 ಗಂಟೆಗೆ ಹೊರಟು ಅಲ್ಲಿ ಕೇರಳದಲ್ಲಿ 10 ಗಂಟೆಗೆ ಹೋದೋ. ಈಗ ನಾವು ಒಳಗಡೆ ಕೇರಳದಲ್ಲಿ ನಮ್ಮ ಮನೆಗೆ ಬಂದಿದ್ದೀವಿ. ಇದು ಅಣ್ಣನ ಮನೆ. ಹೀಗಾಗಿ ಒಂದು ಸ್ಮಾಲ್ ಒಂದು ಚಿಕ್ಕ ರೌಂಡನ್ನು ತೋರಿಸ್ತಾ ಇದ್ದೀನಿ. ಕಿಚನಲ್ಲಿ ಬಂದು ಬೇಗ ತಿಂಡಿ ತಿನ್ಕೊಂಡು ರೆಡಿಯಾಗಿ ಅಂತಂದರು. ಆ ಒಂದು ಕ್ಷಣದಲ್ಲಿ ನಾನು 5 ನಿಮಿಷದಲ್ಲಿ ನಾನು ಅಲ್ಲಿನ ಒಂದು ವಿಡಿಯೋ ಮಾಡ್ಕೋಬೇಕು ಅಂತಂದ್ಬಿಟ್ಟು ಮನೆ ಹಿಂಭಾಗ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಮನೆ ಫ್ರಂಟ್ ಅಲ್ಲಿ ಇರುವಂತಹ ವ್ಯೂ. ಇದು ತುಂಬ ಚೆನ್ನಾಗಿದೆ. ಈ ಮನೆ ಮುಂಭಾಗ ಇರುವಂತಹ ವ್ಯೂ ತುಂಬ ಚೆನ್ನಾಗಿತ್ತು, ಹಸಿರಾಗಿತ್ತು. ಹಾಗೆ ಇವರು ಎಲ್ಲರೂ ಸಹ ರೆಡಿಯಾಗಿ ನಿಂತಿದ್ದಾರೆ ಹೋಗೋದಕ್ಕೆ. ಈಗ ನಾವು ಬಂದಿದ್ದೀವಿ. ನಾವು ಬೇಗ ಈಗಾಗಲೇ ನಾವು ಇಡ್ಲಿನ ತಿನ್ಕೊಂಡು ಬ್ರೇಕ್ಫಾಸ್ಟ್ ಆಗಿತ್ತು. ಆದರೂ ಸ್ವಲ್ಪ ಇಲ್ಲಿ ಪರೋಟ ಮತ್ತು ಗೀ ರೈಸ್ ಎಲ್ಲ ಮಾಡಿದರು. ಬನ್ನಿ ತಿನ್ನಿ ಅಂತ ಹಿಂಸೆ ಮಾಡೋದಕ್ಕೆ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಈಗಾಗಲೇ ನಾವೆಲ್ಲ ರೆಡಿಯಾಗಿದ್ದೀವಿ. ನಾವು ಮೈಸೂರಿಂದ ಬಂದಿದ್ದರಿಂದ ನಾವು ಹಾಗೆ ಡ್ರೆಸ್ಗಳನ್ನ ಹಾಕ್ಕೊಂಡ್ಬಂದಿದ್ದು. ಬಟ್ ಇಲ್ಲಿ ಬಂದು ಚೇಂಜ್ ಮಾಡಿಕೊಂಡು ಫ್ರೆಶಪ್ ಆಗಿ ಈಗ ನಾವು ಮದುವೆ ಮನೆಗೆ ರೆಡಿಯಾಗಿ ಹೋಗ್ತೀವಿ. ಮುಂಚೆ ಈ ಎಲ್ಲ ವ್ಯೂವನ್ನು ಫೋಟೋಸ್ಗಳನ್ನೆಲ್ಲ ತೊಗೋತಿದ್ರು. ಅದರ ಒಂದು ವಿಡಿಯೋವನ್ನು ಸಹ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಹಸಿರಾಗಿದೆ ಆ ಗದ್ದೆ ಮತ್ತು ಪಕ್ಕದಲ್ಲಿರುವಂತಹ ತೋಟ. ಇದೆಲ್ಲ ಬೆಳಗಿನ ಅಷ್ಟೇನು ಬಿಸಿಲು ಇರಲಿಲ್ಲ, ಆದರೂ ತುಂಬ ಚೆನ್ನಾಗಿತ್ತು. ಈಗ ನಾವು ರೆಡಿಯಾಗಿದ್ದೀವಿ ಫ್ರೆಂಡ್ಸ್. ರೆಡಿಯಾಗಿ ನಾವು ಶಾದಿ ಮಹಲ್ ಅಂತಂದರೆ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮದುವೆ ಮನೆ ಹೇಗಿದೆ ಅಂತ ಹೋಗಿ ನಾವು ನೋಡಿದ ಮೇಲೆ ಗೊತ್ತಾಗಬಹುದು. ಇದು ಮಸೀದಿ, ಪಳ್ಳಿ ಅಂತ ನಮ್ಮ ತಮಿಳಲ್ಲಿ ಹೇಳ್ತೀವಿ. ಎಲ್ಲ ಇದು ತಮ್ಮ ಅಣ್ಣಂದಿರು, ಅಣ್ಣನ ಹೆಂಡತಿ ಎಲ್ಲರೂ ನಮ್ಮ ಫ್ಯಾಮಿಲಿ, ಒಟ್ಟಿನಲ್ಲಿ ಅಮ್ಮನ ಮನೆ ಫ್ಯಾಮಿಲಿ ಫುಲ್ಲು ಮದುವೆಗೆ ಹೋಗಿದ್ದೀವಿ. ನಮ್ಮ ಅಜ್ಜಿ ಊರು ಸಹ ಕೇರಳನೇ, ನಮ್ಮ ತಾಯಿಯವರ ಅಮ್ಮನ ಊರು. ಹಂಗಾಗಿ ಎಲ್ಲ ಸ್ವಲ್ಪ ಅಲ್ಲಿ ರಿಲೇಷನ್ಸ್ಗಳೆಲ್ಲ ಜಾಸ್ತಿ ಇದ್ದಾರೆ. ಈಗೆಲ್ಲ ನಾವು ರೆಡಿಯಾಗಿ ಈ ದಾರಿಲಿ ಹೋಗ್ತಾಯಿದ್ದೀವಿ. ಆ ದಿನ ಒಂದು ಆಕ್ಸಿಡೆಂಟು ಸಹ ನೋಡಿದೆ ನಾವು. ಇಬ್ಬರು ಗಾಡಿಯಿಂದ ಬರ್ತಿದ್ರು, ಹಂಗೆ ಅದು ಇಬ್ಬರು ಆಕ್ಸಿಡೆಂಟ್ ಆದರು. ಅದೊಂದು ದುರ್ಘಟನೆ ಒಂಥರ ನೋಡಿದಾಗ ತುಂಬ ಭಯ ಅನ್ನಿಸ್ತು. ಈಗ ನಾವಿನ್ನೇನು ಮಂಟಪದ ಹತ್ರ ಬಂದಿದ್ದೀವಿ. ನೋಡಿ, ಇದು ನಾನು ನೋಡಿದ ತಕ್ಷಣ ಫಸ್ಟ್ ಇದನ್ನು ಒಂದು ಮನೆ ಕಾಂಪೌಂಡ್ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿರಲಿಲ್ಲ. ನಮ್ಮ ಈ ಕಡೆ ಎಲ್ಲ ಮೈಸೂರಲ್ಲಿ ಫಂಕ್ಷನ್ ಹಾಲ್ಗಳೇ ಬೇರೆ ಡಿಸೈನಲ್ಲಿರುತ್ತೆ. ಬಟ್ ಅಲ್ಲಿರುವಂತಹ ಫಂಕ್ಷನ್ ಹಾಲ್ಗಳು ಹೇಗಿದೆ ಅಂತ ನೋಡಿ. ಇದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಒಂದು ಮನೆ ಕಾಂಪೌಂಡ್ ಇರ್ಬೋದು ಅಂತ. ಬಟ್ ನನಗೂ ಅದೇ ಥರ ಅನ್ನಿಸ್ತು. ಆಮೇಲೆ ನೋಡಿದ್ಮೇಲೆ ಇದು ಫಂಕ್ಷನ್ ಹಾಲ್ ಅಂತ. ಈಗಾಗಲೇ ಎಲ್ಲ ಹೋಗಿ ಫೋಟೋಸ್ಗಳನ್ನೆಲ್ಲ ಹುಡುಗಿ ಜೊತೆ ಎಲ್ಲ ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡು ವಿಡಿಯೋ ಫೋಟೋಸ್ ಎಲ್ಲ ಆಯಿತು. ಅದಾದಮೇಲೆ ಬಾಯ್ಲ್ಡ್ ರೈಸ್, ಊಟಕ್ಕೆಲ್ಲ ಬಾಯ್ಲ್ಡ್ ರೈಸು. ಇದು ಅಲ್ಲಿ ಬಿರಿಯಾನಿ ಹೇಗಿರುತ್ತೆ ಅನ್ನೋದನ್ನು ನೋಡಿ. ವೈಟ್ ಗೀ ರೈಸ್ ಥರ ನಮ್ಮ ಮೈಸೂರು ಬಿರಿಯಾನಿ ಟೈಪ್ ಇರೋಲ್ಲ, ಕೇರಳ ಬಿರಿಯಾನಿ ಅದರದ್ದು ಟೇಸ್ಟ್ ಒಂಥರ ಇರುತ್ತೆ. ಹಾಗೆ ಅಲ್ಲಿ ಬಾಯ್ಲ್ಡ್ ರೈಸ್ ಜಾಸ್ತಿ ಇರೋದ್ರಿಂದ ಇದು ನೋಡಿ, ಇದು ಕೇರಳ ಬಿರಿಯಾನಿ. ಇದು ಬಾಯ್ಲ್ಡ್ ರೈಸು, ಹಾಗೆ ಫಿಶ್ ಕರಿ ಇದೆ, ಮತ್ತು ಬೇಳೆ ಸಾಂಬಾರು, ಅಚ್ಚಾರಿದೆ. ಇದು ಈರುಳ್ಳಿ ಪಚ್ಚಡಿ ಅಂತೆ. ಈಗ ಪಲ್ಯಗಳನ್ನ ಹಾಕ್ತಾರೆ. ಅದು ಹೇಗಿದೆ ಅಂತ ಅದು ತಿಂದುಬಿಟ್ಟು ನಾನು ಟೇಸ್ಟ್ ರುಬ್ಬುದಕ್ಕೆ ದಿವಸ ಇನ್ನು ಬೇರೆ ಪಲ್ಯ ಇದೆಯಾ? ಇದು ಪಲ್ಯ ನೋಡಿ, ಇಷ್ಟು ಐಟಮ್ ಇದೆ. ನಮ್ಮದೆಲ್ಲ ಊಟ ಆಯಿತು. ಊಟ ಆದ ನಂತರ ಈಗ ಹುಡುಗನ ಮನೆಯವ್ರು ಬಂದಿದ್ದಾರೆ. ಹುಡುಗನ ಜೊತೆ ಹುಡುಗನೂ ಬರ್ತಿದ್ದಾರೆ. ನೋಡಿ, ಫ್ರಂಟಲ್ಲಿ ಬರ್ತಿದ್ದಾರಲ್ಲ ಅವರೇ ಹುಡುಗ. ಈಗ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ಕೋತಿದ್ದೀವಿ. ಎಲ್ಲರೂ ಸಹ ಹುಡುಗನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ಕೂರಿಸ್ತಾ ಇದ್ದಾರೆ. ಇವ್ರು ಯಾರು ಅಂತಂದರೆ ಭಾಮೈದ್ರು ಇಬ್ಬರೂ. ಭಾಮೈದ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಹುಡುಗನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂರಿಸ್ತಾ ಇದ್ದಾರೆ.
ಎಲ್ಲರೂ ಸಹ ಈ ಬ್ರೌನ್ ಕಲರು ಮತ್ತು ಕ್ರೀಮ್ ಕಲರಲ್ಲಿ ಯೂನಿಫಾರ್ಮಲ್ಲಿ ಬಂದಿರೋರೆಲ್ಲರೂ ಸಹ ಹುಡುಗನ ಮನೆ ಕಡೆಯವರು. ಈಗ ಹುಡುಗ ಬಂದಮೇಲೆ ನಂತರ ಸ್ಟೇಜ್ಗೆ ಹುಡುಗಿನ ಕರ್ಕೊಂಬರೋದು ಯಾವ ರೀತಿ ಕರ್ಕೊಂಬರ್ತಿದ್ದಾರೆ ಅಂತ ಈಗ ನೋಡಿ ಬನ್ನಿ. ಡ್ಯಾನ್ಸ್ ಮುಖಾಂತರ ಮತ್ತು ಸಂಗೀತ ಪ್ರೋಗ್ರಾಮ್ದ ಒಂದು ಚಿಕ್ಕ 1-2-3 ಸ್ಟೆಪ್ ಹಾಕಿ ಡ್ಯಾನ್ಸ್ ಮುಖಾಂತರ ಅವರು ಅಲ್ಲಿ ಕರ್ಕೊಂಬರ್ತಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಡ್ಯಾನ್ಸ್ ಮುಖಾಂತರ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಹುಡುಗಿನ ಕರ್ಕೊಂಬಂದು ಸ್ಟೇಜಲ್ಲಿ ಕೂರಿಸ್ತಿದ್ದಾರೆ. ಮಾಪಿಳ್ಳೈ ಪಾಟ್ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಒಂದು ಸಂಪ್ರದಾಯ ಅಂತ ಅನಿಸುತ್ತೆ. ಇದು ನಾವೇ ಫಸ್ಟ್ ಟೈಮ್ ನಾವು ನೋಡಿರೋದು. ಈ ಹುಡುಗನ ತಂದು ಕೂರಿಸಿದ್ಮೇಲೆ ಹುಡುಗಿ ಹುಡುಗ ಇಬ್ಬರು ಕೂತಿದ್ದಾರೆ ಸ್ಟೇಜ್ ಮೇಲೆ. ವೆಲ್ಕಮ್ ಡ್ರಿಂಕ್ ಕೊಡಬೇಕಲ್ಲ, ಸೊ ವೆಲ್ಕಮ್ ಡ್ರಿಂಕ್ ಈಗಾಗಲೇ ಎಲ್ಲ ರೆಡಿ ಆಗ್ತಿದೆ, ತಯಾರಿ ಆಗ್ತಾಯಿದೆ. ಅವರು ಊಟ ಏನು ಮಾಡೋದಿಲ್ವಂತೆ. ಅವ್ರ ಕಡೆ ಏನಂತಂದರೆ ಅವ್ರ ಹುಡುಗನ ಮನೆಯಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಇದು ವೆಲ್ಕಮ್ ಡ್ರಿಂಕ್ ಅಂದರೆ ಇಲ್ಲಿ ಕಾಫಿ ಅಥವಾ ಬೂಸ್ಟ್ ಏನಂತ ಗೊತ್ತಾಗಲಿಲ್ಲ ನನಗೆ. ಕೇಳಿದ್ದಕ್ಕೆ ಚಾಯ ಅಂತಂದರು, ಬಟ್ ಅದು ಟೇಸ್ಟು ಬೂಸ್ಟ್ ಥರನೇ ಇತ್ತು. ಮತ್ತು ಕೇಕು, ಇಲ್ಲಿ ನೋಡಿ ಕೇಕು ಮತ್ತು ಕಾಫಿ ಈ ಹುಡುಗನ ಕೊಟ್ಟು ಹೋಗಿತ್ತು. ஃபாலோ பண்ணுங்க, லைக் பண்ணுங்க, கமெண்ட் பண்ணுங்க. இது எங்க அத்தையோட சேனல், ஸோ எல்லாரும் சப்ஸ்கிரைப் பண்ணுங்க, லைக் பண்ணுங்க, கமெண்ட் பண்ணுங்க. ಥ್ಯಾಂಕ್ ಯು. ಇವರು ನಮ್ಮ ಅಣ್ಣನ ಮಕ್ಕಳು. ಇವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಸಹ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಲಿಂಕ್ ಏನಂತಂದರೆ ಸಮಿಲಾ ರೆಸಿಪಿ ಅಂತ ನನ್ನ ಚಾನಲ್ದು ಒಂದು ID. ಈಗ ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದು ನಂತರ ಹುಡುಗಿ ಇನ್ನೇನು ಒಂದು ಜಾಸ್ತಿ ಅಂತಂದರೆ 1 ಗಂಟೆ ಟೈಮ್ ಇದ್ದರು ಅಂತ ಅನಿಸುತ್ತೆ ಅಷ್ಟೇ. ಈಗ ಹುಡುಗಿನ ಕರ್ಕೊಂಡು ಅವರು ಹೊರಟು ಬಿಡ್ತಾರೆ. ಸೊ ಅದಕ್ಕೆ ಮುಂಚೆ ಎಲ್ಲ ಕಾಫಿ ಕುಡ್ಕೊಂಡು ಕೇಕ್ ತಿಂದ್ಕೊಂಡು ಎಲ್ಲ ರೆಡಿಯಾಗಿ ನಾವುಗಳು ಇದ್ದೀವಿ. ಎಲ್ಲಿಗೆ ಅಂತಂದರೆ ಹುಡುಗಿನ ಕಳಿಸೋದಕ್ಕೆ. ತಂದೆ ಕಣ್ಣಲ್ಲಿ ನೀರು, ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಅಳ್ತಾರೆ. ಎಲ್ಲ ಎಮೋಷ್ನಲ್ ಟೈಮ್ ಇದು. ಈಗ ಎಲ್ಲರೂ ಸ್ವಲ್ಪ ಅಳ್ತಿರ್ತಾರೆ. ಈಗ ಹತ್ತು ನಂತರ ಅವರು ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೋದ ನಂತರ ಈಗ ಪುನಃ ಹಿಂದೆನೇ ನಾವು ಸಹ ಹೋಗಬೇಕು ಅನ್ನೋ ಶಾಸ್ತ್ರ ಅಂತೆ ಅಲ್ಲಿದು. ಹುಡುಗಿನ ಕಳಿಸಿದ ಮೇಲೆ ಹುಡುಗಿ ಕಡೆಯವರು ಒಂದು 10, 15, 20 ಅಂದರೆ ಅವ್ರು ಎಷ್ಟು ಜನಕ್ಕೆ ಹೇಳಿರ್ತಾರೆ ಅಷ್ಟು ಜನನೂ ಸಹ ನಾವು ಹೋಗ್ಬೋದು. ಈಗ ಕಾರೆಲ್ಲ ರೆಡಿಯಾಗಿದೆ. ಇವರು ಎಲ್ಲ ಹುಡುಗಿನ ಕಳಿಸೋದಕ್ಕೆ ನಿಂತಿದ್ದಾರೆ. ಈ ಹುಡುಗಿರೆಲ್ಲ ಹೋದ್ಮೇಲೆ ಹುಡುಗಿ ಹುಡುಗ ಮತ್ತು ಅವ್ರ ಜೊತೆ ಬಂದವರೆಲ್ಲ ಹೋದ್ಮೇಲೆ ಹಿಂದೆನೇ ನಾವು ಹೋಗಬೇಕು. ಯಾಕಂತಂದರೆ ಅವರು ಆ ಹೆಣ್ಮಗಳನ್ನು ಒಳಗಡೆ ಕರೆಯೋದಿಲ್ವಂತೆ. ನಾವು ಹೋದ್ಮೇಲೆ ನಮ್ಮ ಜೊತೇಲಿ ಕರ್ಕೊಂಡು ಹೋಗೋದು ಅಂತ ಹೇಳಿ ಹೋದರು. ಹಾಗಾಗಿ ನಾವು ಸಹ ರೆಡಿಯಾಗಿ ಯಾರ್ಯಾರು ಹೋಗಬೇಕು ಅನ್ನೋದು ಡಿಸ್ಕಷನ್ ಆಗ್ತಾಯಿತ್ತು. ಇದು ಹುಡುಗಿನ ಕರ್ಕೊಂಡು ಹೋದ್ಮೇಲೆ ನಾವು ಯಾರು ಹೋಗೋದು ಅನ್ನೋ ಡಿಸ್ಕಷನಲ್ಲಿದ್ದು ನಾವು. ಅದಾದಮೇಲೆ ಎಲ್ಲ ಕಾರ್ ರೆಡಿ ಆಯಿತು. ಈಗ ಒಂದೊಂದಾಗಿ ಅವ್ರ ಕಾರ್ಗಳ ಮುಂದೆ ಹೋಯಿತು. ನಾವು ಸಹ ರೆಡಿಯಾಗಿ ಹಿಂದೆ ನಮ್ಮ ಕಾರ್ಗಳಲ್ಲಿ ನಾವು ಹೋಗೋಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಆ ಊರು 40 ಕಿಲೋಮೀಟ್ರ್ ದೂರ ಇದೆ ಅಂತಂದರು. ಬಟ್ ಎಷ್ಟು ಅಂತ ನಮಗೂ ಗೊತ್ತಿಲ್ಲ, ಬೇಗ ಹೋಗಿ ಬರ್ಬೋದು ಅಂದ್ಕೊಂಡು. ಆದರೆ ಹೋಗ್ತಾ ಇದ್ದರೆ ಆಗ ಗೊತ್ತಾಯಿತು ಅದು ಹಿಲ್ ಸ್ಟೇಷನು, ಅಂದರೆ ಎಲ್ಲ ಗೂಡಲೂರು ಹತ್ತತ್ರ ಅಂತ. ಅದು ತಮಿಳ್ನಾಡು ಬಾರ್ಡ್ರಲ್ಲಿದೆ. ತುಂಬ ಚೆನ್ನಾಗಿತ್ತು ಅಲ್ಲೂ ಸಹ ವ್ಯೂವು. ಮತ್ತು ಹೋಗ್ತಾ ಇದ್ದೀವಿ ನಾವು ಈಗ ಹುಡುಗನ ಮನೆಗೆ. ಅಲ್ಲಿ ಹುಡುಗನ ಮನೆ ನೋಡೋದಕ್ಕೆ ಅಂತಲೇ ಹೋಗ್ತಾಯಿದ್ದು. ಇಲ್ಲಿ ನೋಡಿ ಟೀ ಎಸ್ಟೇಟ್ ಎಷ್ಟು ತುಂಬ ಹೇಳ್ತಿದ್ದೀನಲ್ಲ, ತುಂಬ ಚೆನ್ನಾಗಿತ್ತು ನೇಚರು. ಅಲ್ಲಿನ ಒಂದು ಎಸ್ಟೇಟ್ಗಳು ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ನಾವು ಹೋದೋ. ಇನ್ನೇನು ನಾವು ಬಂದು ಹುಡುಗನ ಮನೆಗೆ ಅಂದ್ಕೊಂಡು, ಬಟ್ ಅವ್ರು ಮಾಡ್ತಾ ಇರೋದು ಫಂಕ್ಷನ್ ಹಾಲಲ್ಲಿ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದ್ರು. ಹಾಗೆ ವೆಲ್ಕಮ್ ಡ್ರಿಂಕ್ ಮುಖಾಂತರನೂ ಸಹ ನಮಗೆ ಇನ್ವೈಟ್ ಮಾಡಿದ್ರು. ಈಗಾಗಲೇ ರೆಡಿಯಾಗಿದೆ ನೋಡಿ ವೆಲ್ಕಮ್ ಡ್ರಿಂಕು 2 ರೀತಿಲಿ ಇಟ್ಟಿದ್ರು. ಒಂದು ಹಸಿರು, ಒಂದು ಬ್ಲೂ ಕಲರಲ್ಲಿದೆ.
ಸೊ ಅದು ಸ್ವಲ್ಪ ಸ್ವಲ್ಪ ಸಪ್ಪೆ ಇತ್ತು, ಬಟ್ ನಾವು ಅಷ್ಟಾಗಿ ಏನೂ ಕುಡಿಲಿಲ್ಲ. ಹಾಗೆ ಈ ಕಡೆ ನೋಡಿದಾಗ ಇಲ್ಲಿ ಕಟ್ಟನ್, ಅಲ್ಲಿ ಕೇರಳ ಸ್ಪೆಷಲ್ ಏನಂತಂದರೆ ಸಾಮಾನ್ಯವಾಗಿ ಕಟ್ಟನ್ ಟೀ. ಈ ಟೀನಲ್ಲಿ ವೆರೈಟೀಸ್ ಆಫ್ ಟೀಸ್ ಇಟ್ಟಿದ್ರು. ಲೆಮನ್ ಟೀ, ಜಿಂಜರು ಮತ್ತು ಮಿಂಟ್ ಟೀ, ಹಾಗೆ ಪೈನಾಪಲ್ ಟೀ ಮತ್ತು ಮಸಾಲ ಟೀ, ಹೀಗೆ ತುಂಬ ಒಂದು 5-6 ವೆರೈಟಿಲಿ ಅವರು ಟೀಸ್ಗಳನ್ನು, ಕಟ್ಟನ್ ಟೀಗಳನ್ನ ಮಾಡ್ತಾಯಿದ್ರು. ಅದು ಸಹ ಹೋಗಿ ಟೇಸ್ಟ್ ಮಾಡಬಹುದು ಯಾರು ಬೇಕು ಅಂತಂದರೆ ಅವರು. ನಾವು ಫಸ್ಟ್ ಒಳಗಡೆ ಹೋದೋ, ಅಲ್ಲಿ ನಮಗೆ ಸ್ವೀಟ್ ಮುಖಾಂತರ ಸ್ವೀಟನ್ನು ಸಹ ಕೊಟ್ಟರು, ಪಾಯಸ. ಇಲ್ಲಿ ನೋಡಿ, ನಾವು ಫಂಕ್ಷನ್ ಹಾಲ್ ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ನಮಗೆ ಹೋದ ತಕ್ಷಣ ಅಲ್ಲಿ ನಮಗೆ ಸ್ವೀಟ್ ಅಂದರೆ ಪಾಯಸವನ್ನು ಕೊಟ್ಟರು. ನಾವು ಪಾಯಸವನ್ನು ಕುಡ್ಕೊಂಡು ಹಾಗೆ ಒಂದು ರೌಂಡ್ ಹೋದೋ. ಪುನಃ ಹೊರಗಡೆ ಎಲ್ಲ ನೋಡಿದಾಗ ಈ ಕಟ್ಟನ್ಗಳನ್ನ ಬಿಸಿ ಮಾಡ್ತಿದ್ರು, ಯಾರು ಬೇಕಾದರೂ ಕುಡಿಬೋದು. ಬಟ್ ನಾನು ಒಂದು ಪೈನಾಪಲ್ ಕಟ್ಟನ್ ಅಂತ ಅದನ್ನು ಟೇಸ್ಟ್ ಮಾಡಿದೆ, ಅದು ಚೆನ್ನಾಗಿತ್ತು. ಯಾಕಂತಂದರೆ ಬೇರೆ ಟೀಗಳನ್ನೆಲ್ಲ ಮಾಡಿ ಆರಾಮಾಗಿ ಇಲ್ಲೆಲ್ಲ ಟೇಸ್ಟ್ ಮಾಡಿದ್ದೀವಿ, ನಮ್ಮ ಮನೇಲೂ ಮಾಡ್ಕೊಂಡು ಕುಡಿದ್ದೀವಿ. ಬಟ್ ಇದು ಸ್ವಲ್ಪ ಸ್ಪೆಷಲ್ ಆಗಿದ್ದರಿಂದ ನಾನು ಪೈನಾಪಲ್ ಟೀನ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ, ಅದೊಂಥರ ಟೇಸ್ಟಿಯಾಗಿತ್ತು. ನಂತರ ಇದ್ದೇ ಇದೆಯಲ್ಲ ಫೋಟೋಶೂಟ್ಸ್ಗಳು, ಎಲ್ಲ ನಾವೆಲ್ಲ ನಿಂತು ಹುಡುಗನ ಜೊತೆ ಎಲ್ಲ ಫೋಟೋಸ್ಗಳನ್ನ ತೊಗೊಂಡು, ನಂತರ ಮಕ್ಕಳಲ್ಲಿ ಅಲ್ಲಿರುವಂತಹ ಎಲ್ಲರೂ ಸಹ ಫೋಟೋಶೂಟ್ಗಳನ್ನ ತೊಗೊಂಡ್ರು. ಈಗಾಗಲೇ ಸ್ಟಾರ್ಟ್ ಆಯಿತು ಒಂದು ಡ್ಯಾನ್ಸ್. ಈ ಡ್ಯಾನ್ಸ್ ಮಕ್ಕಳೆಲ್ಲ ಮಾಡ್ತಿದ್ರು. ಇದೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಮತ್ತು ಎಂಜಾಯ್ ಆಗಿತ್ತು. ತುಂಬ ಚೆನ್ನಾಗಿ ಮಕ್ಕಳು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಇಲ್ಲಿ ಏನೇನಿತ್ತು ಅಂತಂದರೆ, ಡಿನ್ನರಲ್ಲಿ ನಮಗೆ ಪರೋಟ, ಅಲ್ಲಿನ ಸ್ಪೆಷಲ್ ಪತ್ರಿ, ಹಾಗೆ ಚಿಕನ್ ಕರ್ರಿ ಮತ್ತು ಫ್ರೈಡ್ ರೈಸು, ಚಿಕನ್ ಕಬಾಬು, ಹಾಗೆ 2 ವೆರೈಟೀಸಲ್ಲಿ ನಮಗೆ ಬಿರಿಯಾನಿ ಸಹ ಇಟ್ಟಿದ್ರು. ಬಟ್ ನಮ್ಮ ಮೈಸೂರು ಬಿರಿಯಾನಿಗೆ ಅದು ಈಡಾಗಲ್ಲ. ಈಗ ನಾವು ಅದು ವೈಟ್ ಕಲರಲ್ಲಿತ್ತು ಬಿರಿಯಾನಿ, ಎಲ್ಲ ತಿಂದು ತೇಗಿ ನಾವು ಬಂದು ಮಲಗಿ ಎದ್ದಿದ್ದೀವಿ. ಈಗ ಬೆಳಿಗ್ಗಿನ ಜಾವ 7 ಗಂಟೆ. ನಾವು ಬಂದು ರಾತ್ರಿ ಮಲಗಿದ ಮೇಲೆ ಎಲ್ಲ ತುಂಬ ಟಯರ್ಡ್ ಆಗಿತ್ತು. ಈಗಾಗಲೇ ಬೆಳಿಗ್ಗೆ ನಾನು 7 ಗಂಟೆಗೆ ಎದ್ದಿದ್ದು. ಸೊ ಬಂದು ನೋಡಿದ್ರೆ ಹೊರಗಡೆ ವ್ಯೂ ತುಂಬ ಚೆನ್ನಾಗಿತ್ತು. ಇನ್ನು ಕೆಲವರೆಲ್ಲ ಮನೆ ಒಳಗಡೆ ಇನ್ನೂ ಮಲಗಿದ್ರು. ಬಟ್ ನಾನು ಬಂದು ಇದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಹಕ್ಕಿಗಳ ಚಿಲಿಪಿಲಿ ನಾದ ತುಂಬ ಚೆನ್ನಾಗಿ ಕೇಳಿಸ್ತಿತ್ತು. ವಾವ್, ನಿಜವಾಗ್ಲೂ ತುಂಬಾ ಆ ಒಂದು ಸೀನ್ ಚೆನ್ನಾಗಿತ್ತು. ಬನ್ನಿ ಒಳಗಡೆ ಹೋಗೋಣ. ಇನ್ನು ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ ನೋಡೋಣ. ಇನ್ನು ಯಾರೂ ಎದ್ದಿಲ್ಲ ನೋಡಿ, ಇಲ್ಲಿ ಹೇಗೆ ಮಲಗಿದ್ದಾರೆ ಅಂತ. ಎಲ್ಲ ಪುನಃ ಬೆಳಿಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಊರಿಗೆ ಹೊರಡುವಂತಹ ಸಮಯ. ಎಲ್ಲಿಗೆ? ನಮ್ಮ ಮೈಸೂರಿಗೆ. ಅಷ್ಟರೊಳಗಡೆ ನಮ್ಮ ದೊಡ್ಡಮ್ಮದಿರು ಇವ್ರುಗಳಿಗೆಲ್ಲ ಒಂದೊಂದು ವೀಡಿಯೋ ಮಾಡಿ ಈ ಥರ ಎಲ್ಲ ಫೋಟೋಸ್ ತೆಗೆದು ತಿಂಡಿಗೆ ತಿಂದ್ಕೊಂಡು ಹೋಗೋಣ ಅಂತ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀವಿ. ತಿಂಡಿ ಬಂದು ಪರೋಟ ಹಾಗೆ ಚಿಕನ್ ಕರಿ. ಈಗ ತಿಂಡಿ ರೆಡಿ ಆಗ್ತಾಯಿದೆ. ಅದನ್ನು ಸಹ ಬೇಗ ಮಾಡ್ಕೊಂಡು ತಿಂದ್ಕೊಂಡು ಇನ್ನೇನು ನಾವು ನಮ್ಮ ಊರುಗಳಿಗೆ ಹೊರಡುವಂತಹ ಟೈಮ್. ಹಾಗೋ ಹೀಗೋ ನಮಗೆ ಊರಿಗೆ ಹೊರಡುವಂತಹ ಸಮಯ ಬಂದೇ ಬಿಡ್ತು ಫ್ರೆಂಡ್ಸ್.
ಈ ಒಂದು 2 ದಿನದಲ್ಲಿ ನಾವು ಹೇಗೆ ಸಮಯವನ್ನು ಕಳೆದೋ, ಹೇಗೆ ಎಂಜಾಯ್ ಮಾಡಿದೋ ಅನ್ನೋದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ತುಂಬ ಬಿಸಿಲು ಇಲ್ಲದೆ, ತುಂಬ ಮಳೆನೂ ಇಲ್ಲದೆ ಅಂತ ಇರುವಂತಹ ವಾತಾವರಣದಲ್ಲಿ ನಾವು ಕೇರಳದಲ್ಲಿ ಮದುವೆನ ಫಂಕ್ಷನನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಆ ಜೋಡಿಗಳು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋಣ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಬಾಯ್.